மேகதாது குறித்து நாடாளுமன்றத்தில் கர்நாடகா காங்கிரஸ் எம்பிக்களும் குரல் எழுப்புவார்கள் என்று அம்மாநில முதலமைச்சர் டி.கே. சிவக்குமார் கூறியுள்ளார். திமுகவின் ஒத்திவைப்பு தீர்மானம் குறித்த கேள்விக்கு பெங்களூருவில் பதிலளித்த அவர், காவிரி பிரச்சினை எதுவாக இருந்தாலும் அது தங்களது உரிமை என்றார். நானும் டெல்லிக்கு சென்று உண்மைகளை அனைவர் முன்பும் வைக்குமாறு எங்கள் நாடாளுமன்ற உறுப்பினர்களிடம் கூறுவேன். இது மத்திய நீர் ஆணையத்தின் முடிவுக்கே விடப்பட்டுள்ளது என்று உச்சநீதிமன்றமும் கூறியுள்ளது. ಸರ್ ನೀವು ಪತ್ರ ಬರೆದಿದ್ದೀರಿ ಕೇಂದ್ರ ಸರ್ಕಾರಕ್ಕೆ, ಏನಾದ್ರು ರಿಯಾಕ್ಷನ್ ಬಂದಿದೆ? ಏನು ಇಲ್ಲ, ಅವರು ಏಕದಮ್ ತಕ್ಷಣನೂ ಅವ್ರು ಕಳಿಸಲ್ಲ ನಮ್ಗೆ ಅರಿವಿದೆ. ಬಟ್ ವಿತ್ ಫ್ಯಾಕ್ಟ್ಸ್ ಇನ್ನೂ ಒಂದಷ್ಟು ಡೀಟೇಲ್ಸ್ ಕಳಿಸ್ಬೇಕು. ನಮ್ಮ ಹತ್ರ ಎಲ್ಲ ಕಂಪ್ಲೀಟ್ ಪಿಕ್ಚರ್ ಬಂದಿದೆ, ಎಷ್ಟು ಮಳೆ ಆಗಿದೆ, ಎಲ್ಲಿ ಮಳೆ ಆಗಿದೆ, ಏನು ಆ ಪರಿಸ್ಥಿತಿ ಅನುಕೂಲವಾಗಿ ನಾವು ಬರೀ ಕುಡಿಯೋ ನೀರು ಕೊಟ್ಟಿರೋದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಮಂಡ್ಯ ಇರ್ಬೋದು, ಬೇರೆ ಯಾರೇ ಇರ್ಬೋದು, ನೀವು ನೀರು ಬಿಟ್ಬಿಟ್ಟಿದ್ದೀನಿ ತಕ್ಷಣ ವ್ಯವಸಾಯಕ್ಕೆ ಯಾರೂ ಉಪಯೋಗಿಸಂಗಿಲ್ಲ. ಬರೀ ಕುಡಿಯೋ ನೀರಿಗೋಸ್ಕರ ನಾವು ಕೊಟ್ಟಿದ್ದೀವಿ. ವ್ಯವಸಾಯಕ್ಕೆ ಡ್ಯಾಮ್ ಪರಿಸ್ಥಿತಿ ನೋಡ್ಕೊಂಡು ಮಾಡೋದು. ನಾಳೆ ನೀವು ಹಾಕೊಂಡು ನನಗೆ ಪ್ರೆಷರ್ ಬಿಲ್ಡಪ್ ಮಾಡೋದು, ಇದನ್ನ ಬಿದ್ನೆ ಹಾಕೊಂಡು ಅದಕ್ಕೆಲ್ಲ ದಯವಿಟ್ಟು ಅವಕಾಶ ನಾಟಿ ಹಾಕೊಂಡು ಅವಕಾಶ ಮಾಡಿಕೊಳ್ಳೋದು. ಕುಡಿಯೋ ನೀರು ಮಾತ್ರ ನಾವು ನೀರು ಬಿಟ್ಟಿರೋದು. ನಮಗೆ ತಮಿಳುನಾಡ್ದು ಭಾಳ ಪ್ರೆಷರ್ ಇದೆ. ಅವರು ತಮಿಳುನಾಡೋದು ಎಷ್ಟು ಬೇಕು ನೀರು ಅಂತ ಅವ್ರದ್ದು ವಿಪರೀತ ಪ್ರೆಷರ್ ಇದೆ. ತುಂಗಭದ್ರಲ್ಲೂ ಪ್ರೆಷರ್ ಇದೆ. ದಯವಿಟ್ಟು ಡ್ಯಾಮ್ ಭರ್ತಿ ಆದ ತಕ್ಷಣ ನಿಮಗೆ ಕೊಡ್ತೀವಿ. ಎಷ್ಟು ಬೆಳೆ ಕೊಡಬೇಕು ನಿಮಗೆ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಅಧಿಕಾರಿಗಳಿಗೆ ಏನೆಲ್ಲ ಸೂಚನೆ ಕೊಡ್ತೀರಾ ಅಂತ ಸರ್? ಪಾರ್ಲಿಮೆಂಟ್ ಸೆಷನ್ ಫಾರ್ ಡಿಸ್ಕಷನ್ ಸರ್ ರಿಗಾರ್ಡಿಂಗ್ ದ ಕಾವೇರಿ ವಾಟರ್ ಇಶ್ಯೂಸ್ ಸರ್. It is their duty. I don't want to comment on that. In the meantime, lot of issues are there. If they demand, no problem. We will also demand. I will also go to Delhi and I will also tell my parliament members days before the fact what is the fact. I don't want any discussion. It is our right. Whatever the Kaveri issue is, it is our right, and we have got a Supreme Court also has said that it is only left to the Central Water Commission. So we are on the job. The Mekadatu project is benefiting Tamil Nadu, not Karnataka. ಸರ್ ಪಾದಯಾತ್ರೆ I will make it very clear. ಸರ್ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸರ್ HMP ಲ್ಯಾಂಡ್ ಬಗ್ಗೆ ಕುಮಾರಸ್ವಾಮಿ ಮತ್ತೆ ಅಲಿಗೇಷನ್ ಮಾಡ್ತಾರೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವರು ರಾಜಕಾರಣ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದ ಪ್ರಾಜೆಕ್ಟು, ಅವ್ರು ಮಾಡಿದ ಎಲ್ಲ ವಿಚಾರಗಳನ್ನು ತಿರ್ಗಾ ನನ್ನ ಮಕ್ಕಳಿಗೆ ವರ್ಷಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ವರ್ಷ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಅವ್ರು ಬಿಟ್ಟಿದಂತ